ಎಲ್ಲರಿಗೂ ಕಾಗವಾಡ್.in ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಎಲ್ಲರಿಗೂ ತಿಳಿಸಿರುವಂತೆ ನಾವು ಪೊಲಿಟಿಕಲ್ ಸೀರೀಸನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಪ್ರಪ್ರಥಮ ಬಾರಿಗೆ ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಾಜು ಕಾಗೆ ಅವರಿಂದ ಪ್ರಾರಂಭವಾಗ್ತಾ ಇದೆ. ಇವತ್ತಿಗೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾಗವಾಡ್.in ಚಾನಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್, ಈಗ ತಾನೇ ಆರೋಗ್ಯದಿಂದ ಚೇತರಿಸಿಕೊಂಡು ಈಗ ನಮ್ಮೆಲ್ಲ ಕಾರ್ಯಗಳಿಗೆ ಸಹಕರಿಸ್ತಾ ಇದ್ದಾರೆ. ಪ್ರಪ್ರಥಮ ಪ್ರಶ್ನೆ, 2028ರಲ್ಲಿ ಮತ್ತೆ ನಮ್ಮ ರಾಜು ಕಾಗೆಯವರು ಈಗ ಕಣಕ್ಕೆ ಇಳಿಯುತ್ತಾರಾ ಅಥವಾ ಇಲ್ವಾ? ಈಗಾಗಲೇ ನಾನು 5 ಬಾರಿಗೆ ಶಾಸಕನಾಗಿ, ಈ ಭಾಗದ ವಿಧಾನಸಭೆಯ ಸದಸ್ಯನಾಗಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನದಾಳಗಳಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ, ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸಿದ್ದೀನಿ. ಈಗ ಮತ್ತೆ ಜನ ಮುಂದಿನ ದಿನಮಾನದಲ್ಲಿ ನೀವೇ ನಿಲ್ಲಬೇಕು ಅನ್ನೋವಂಥ ಭಾಳ ಜನರ ಒತ್ತಾಯ ಇರೋದ್ರಿಂದ ಆ ಸಂದರ್ಭ, ಆ ಸಮಯ ನೋಡಿಕೊಂಡು ಆ ದಿನಮಾನಗಳಲ್ಲಿ ನಾನು ನಿರ್ಣಯವನ್ನು ತೊಗೋತೀನಿ. ಅದೇ ರೀತಿಯಾಗಿ ಈಗ ಬರುವ ದಿನಗಳಲ್ಲಿ ರೀ ಗ್ರಾಮ ಪಂಚಾಯತಿ ಎಲೆಕ್ಷನ್ ಈಗ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಆಗುವಂಥ ಒಂದು ಸಾಧ್ಯತೆ ಇದೆ ರೀ. ಹೀಗಾಗಿ ಯುವಕರು ಈಗ ಪರದೆ ಹಿಂದಿರುವಂಥ ಯುವಕರು ಈ ಎಲೆಕ್ಷನ್ಗಳಲ್ಲಿ ಬರಬೇಕಾ ಅಥವಾ ಬರಬಾರ್ದಾ? ನಿಮ್ಮ ಅಭಿಪ್ರಾಯ ಏನು ರೀ? ಪಂಚಾಯತಿಗಳಲ್ಲಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಇವತ್ತೂ ಯುವಕರ ಬರಬೇಕು, ಬಂದು ಹೋರಾಟಗಳನ್ನು ಮಾಡಬೇಕು. ಅಲ್ಲಿ ಆಗುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿ, ಯಾವುದೇ ಇರಲಿ, ಅದು ಪಂಚಾಯತಿ ಇರಲಿ ಅಥವಾ ಸಹಕಾರಿ ಸಂಘಗಳಲ್ಲಿ ಇರಲಿ, ಯುವಕರು ಬಂದು ಈಗ ಪಂಚಾಯತಿಗಳಲ್ಲಿ ಹೆಚ್ಚಿಗೆ ಜನ ಈ PDO ಮತ್ತು ಅಲ್ಲಿಯ ಸೆಕ್ರೆಟ್ರಿ ಎಲ್ಲರೂ ಒಂದು ಬೇರೆ ವ್ಯವಸ್ಥೆಗೆ ಹೋಗುವಂಥ ದಿವಸಗಳನ್ನು ನಾವು ಕಂಡಿದ್ದೇವೆ. ಅದೆಲ್ಲ ಆಗಬಾರ್ದು. ಗಾಂಧೀಜಿ ಕಂಡಂಥ ಕನಸು, ಗ್ರಾಮಗಳು ಮೊದಲು ಹಳ್ಳಿಗಳ ಅಭಿವೃದ್ಧಿ ಆದರೆ ಮುಂದೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಮಾತನ್ನು ಈಗ ಮೊದಲು ಪಟ್ಟಣಕ್ಕಿಂತ ಹಳ್ಳಿಗಳ ಮೊದಲು ಶಿಕ್ಷಣ, ಆರೋಗ್ಯ, ಡ್ರಿಂಕಿಂಗ್ ವಾಟರ್, ಸಂಪರ್ಕವಾದ ರಸ್ತೆ, ಸಂಪರ್ಕವಾದ ಬಸ್ಗಳು, ಜನರ ಓಡಾಡಲಿಕ್ಕೆ ಅನುಕೂಲ ಆಗಬೇಕು. ಸರ್, ಈಗಾಗಲೇ ಭಾಳ ವರ್ಷಗಳ ಎಲ್ಲರ ಕನಸಾಗಿದ್ದಂತಹ ಮಿರಾಜ್ ಮೈಷಾಡ್ ರೋಡ್ ಅತ್ಯಂತ ಚೆನ್ನಾಗಿ ನಡೀತಾ ಇದೆ ಸರ್. ಆ ವರ್ಕ್ ಕೂಡ ಈಗ ಬೆಸ್ಟ್ ನಡೀತಿದೆ. ಈಗ ಸರ್, ಮುಂಬರುವ ಯೋಜನೆಗಳು, ಅದೇ ರೀತಿಯಾಗಿ ಈಗ ಮಾಡುತ್ತಿರುವಂಥ ಕೆಲಸಗಳಿಗೆ ನಿಮ್ಮ ಸಂದೇಶ ಏನು ಸರ್? ಈಗಾಗಲೇ ಕೆಲಸಗಳು ಪ್ರಾರಂಭವಿವೆ ನೋಡಿರಿ, ಜನರಿಗೆ ಅನುಕೂಲ ಆಗಬೇಕು, ಓಡಾಡಲು ತೊಂದರೆ ಆಗಬಾರ್ದು, ಸಂಪರ್ಕ ರಸ್ತೆಗಳನ್ನ ಆಗಬೇಕು. ತೋಟಪಟ್ಟಿಗೆ ನಾವೆಲ್ಲ ಕಬ್ಬ ಬೆಳೆಯೋರು, ಕಬ್ಬ ಬೆಳೆದು ನಮ್ಮ ಬೆಳೆದಂಥ ಬೆಳೆ ಸಕ್ಕರೆ ಕಾರ್ಖಾನೆಗಳಿಗೆ ಸುಸಜ್ಜಿತವಾಗಿ ಹೋಗಬೇಕು ಅನ್ನೋದೇ ಉದ್ದೇಶ. ನಮ್ಮ ರೈತರು ಆ್ಯಕ್ಚುಲಿ ತೋಟಪಟ್ಟಿಗೆ ಹೆಚ್ಚಿನ ರಸ್ತೆಗಳು ನಮ್ಮಲ್ಲಿ ಹೆಚ್ಚಿನ ನಮ್ಮ ರೈತರು ಬೀಳುವಂಥ ಬೇಡಿಕೆಗಳು ಭಾಳ ಇದಾವೆ. ಈಗ ಮೇನ್ ರಸ್ತೆ ಅನ್ಕ ಸರ್ಕಾರ ಮಾಡ್ದೈತಿ. ಅದಕ್ಕೆ ಒಳಗಿನ ರಸ್ತೆಗಳನ್ನ, ತೋಟಪಟ್ಟಿಗೆ ಹೋಗುವಂಥ ರಸ್ತೆಗಳನ್ನ ಭಾಳ ಬೇಡಿಕೆಗಳಿರೋದ್ರಿಂದ ಅವತ್ತೂ ಹಂತ ಹಂತವಾಗಿ ಪ್ರತಿಯೊಂದು ಊರಲ್ಲಿ ಒಮ್ಮೆ ಎಲ್ಲ ಊರಲ್ಲಿ ತೊಗೊಳಕ್ಕಾಗಲ್ಲ. ಒಂದೊಂದು ಹಳ್ಳಿಗೆ ಒಂದು 4, 2, 3 ವರ್ಷ ತೊಗೊತೊಂಟಿದ್ದೀವಿ. ಕೆಲವೇ ದಿವಸಗಳಲ್ಲಿ ಎಲ್ಲ ತೋಟಪಟ್ಟಿ ರಸ್ತೆಗಳನ್ನು ಮಾಡ್ಬೋದು. ಈಗಾಗಲೇ ಸಮುದಾಯ ಭವನವನ್ನು ಸಾಕಷ್ಟು ಮಾಡಿದ್ದೀವಿ. ಎಲ್ಲ ಗುಡಿಗುಂಡಾರಗಳಿಗೆ ಸಾಕಷ್ಟು ಮುಜರಾಯಿ ಇಲಾಖೆಯಿಂದ ದುಡ್ಡು ತಂದು ನಮ್ಮ ಶಾಸಕರ ನಿಧಿಯಂದು ಕೆಲವು ಗುಡಿಗಳನ್ನು ಕಟ್ಟುವಂಥದ್ದು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಪರವಾದಂಥ ಕೆಲಸಗಳನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಈಗಾಗಲೇ 25 ವರ್ಷದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ರಸ್ತೆಗಳ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೀನಿ. ಆ ಸಮಾಜದ ಸಮುದಾಯ ಭವನಗಳನ್ನ, ಎಲ್ಲ ಸಮಾಜದ ಸಮುದಾಯ ಭವನಗಳಿಗೆ ಒತ್ತು ಕೊಟ್ಟು ಸಮುದಾಯಗಳನ್ನು ಮಾಡಿಕೊಟ್ಟಿದ್ದೀವಿ. ರಸ್ತೆಗಳ ಯಾವ್ಯಾವ ಜನ ತೋಟಪಟ್ಟಿ ರಸ್ತೆಗಳಿದಾವೆ ಅವತ್ತೂ ಸಹಿತ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ಆಮೇಲೆ ಕುಡಿ ನೀರಿನ ಒಂದು ಮಲ್ಟಿ ವಿಲೇಜ್ ಬಹುಗ್ರಾಮ ಯೋಜನೆಗಳನ್ನು ಸಹಿತ ಅಲ್ಲಿ ಮದಬಾವಿಯಿಂದ 20 ಹಳ್ಳಿ ಮತ್ತು ಪಾರ್ತ್ನಹಳ್ಳಿಯಿಂದ 20 ಹಳ್ಳಿಗೆ ಮತ್ತು ಮಂಗಸೂಳಿಯಿಂದ 6 ಹಳ್ಳಿಗೆ, ಹೀಗೆ
ಮಲ್ಟಿ ವಿಲೇಜ್ದಿಂದ ಕುಡಿಯುವ ನೀರಿನ ವ್ಯವಸ್ಥೆಗಳು ಮಾಡಿದ್ದೀವಿ. ಇವತ್ತು ಕೆರೆ ತುಂಬಿ ಯೋಜನೆ ಆ ಕಡೆ ಹುಲಗಬಳಿಯಿಂದ 11 ಊರುಗಳಿಗೆ ಕೆರೆ ತುಂಬುವ ಯೋಜನೆ, ಕಾಗವಾಡದಿಂದ 6 ಕೆರೆ ತುಂಬುವ ಯೋಜನೆ. ಈಗಾಗಲೇ ಆ ಕೆಲಸಗಳು ಅಪ್ರೂವಲ್ ಆಗಿ ಕೆಲಸಗಳು ಪ್ರಾರಂಭ ಆಗಿದ್ದವು. ಕೆಲವೇ ದಿನಗಳಲ್ಲಿ ಅಲ್ಲಿ ಕೆರೆಯನ್ನು ತುಂಬಿ ಆ ರೈತರ ಒಂದು ಬಾಳನ್ನು ಬೆಳಗುವಂಥ ಕೆಲಸ. ಅಂದರೆ ಆ ಕೆರೆ ತುಂಬಿದು ಅಂದರೆ ಎಲ್ಲರಿಗೂ ವಾಟರ್ ಪರ್ಕ್ಯುಲೇಷನ್, ಅಂದರೆ ನೀರು ಎಲ್ಲ ಬಾವಿ, ಕೊಳವೆ ಬಾವಿಗಳು ನೀರಾಗಿ ಎಲ್ಲ ನೀರಾವರಿಯಿಂದ ರೈತರು ಸಮೃದ್ಧಿ ಆಗ್ತಾರೆ ಅನ್ನುವಂಥದ್ದು ಸರ್ ನಾವು ಮನಗಂಡು ಅದು ಕೆಲಸವನ್ನು ಮಾಡಿದ್ದೀವಿ. ಈಗ ಬಸವೇಶ್ವರ ಯಾತ್ ನೀರಾವರಿ 1300 ಕೋಟಿ 1300 ಕೋಟಿಯ ಬಸವೇಶ್ವರ ಯಾತ್ ನೀರಾವರಿಯನ್ನು ಪ್ರಾರಂಭ ಮಾಡಿ ನಾವು 17ರಲ್ಲಿ ಪ್ರಾರಂಭ ಮಾಡಿ ಜನವರಿ 26ನೇ ತಾರೀಕು 2025 2025ರಲ್ಲಿ ನಾನು ಮತ್ತು ಲಕ್ಷ್ಮಣ ಸವದಿಯವರು ಕೂಡಿ ನೀರನ್ನು ಬಿಟ್ಟಿದ್ದೇವೆ. ಈ ಸಲ ಜೂನದಲ್ಲಿ 4 ಮೋಟರ್ಗಳನ್ನು ಪ್ರಾರಂಭ ಮಾಡಿ ಅನಂತಪುರ ಮಠ ನೀರನ್ನುವುದು ಎಲ್ಲ ರೈತರಿಗೆ, ಆ ಕಡೆ 30 ಹಳ್ಳಿಯ ರೈತರಿಗೆ 27,000 ಹೆಕ್ಟರ್ 65,000 ಎಕರೆ ನೀರನ್ನು ಕೊಡುವಂಥ ಯೋಜನೆಯನ್ನು ಕೆಲವು ದಿನಗಳಲ್ಲಿ ಮುಗಿಸ್ತಾ ಇದ್ದೀವಿ. ಸರ್, ಈ ದಿನದ ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಸರ್, 5 ಬಾರಿ ನೀವು ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಇನ್ನು ನಾವು ಮಂತ್ರಿ ಪದವನ್ನು ಯಾವಾಗ ಒಂದು ಅಪೇಕ್ಷೆಯನ್ನು ಮಾಡಬಹುದು ಸರ್? ನಾನು ಇದುವರೆಗೆ ಯಾರ ಹತ್ತಿರ ಹೋಗಿ ನನಗೆ ಮಂತ್ರಿ ಕೊಡ್ರಿ ಅಂತೇಳಿ ನಾನು ಕೇಳೇ ಇಲ್ಲ. ಯಾಕಂದರೆ ನಾವು 136 ಜನ ಇದ್ದೀವಿ. 136 ಜನಗೆ ಮಂತ್ರಿ ಕೊಡ್ಲಿಕ್ಕೆ ಆಗಲ್ಲ. ಈಗ ನಮ್ಮಲ್ಲಿ ಪಂಚಾಯತಿ ಚೇರ್ಮನ್ ಮಾಡಬೇಕಾದ್ರೆ 4 ಮಂದಿ ಬರ್ತಾರೆ, ನನ್ನ ಮಾಡಿರಿ ನಿನ್ನ ಮಾಡಿರಿ, ಅದು ನಮಗೆ ದೊಡ್ಡ ತಲೆಬ್ಯಾಸರ ಆಗಿರ್ತೈತಿ. ಹಂಗೆ ಅವ್ರಿಗೆ ತಲೆಬ್ಯಾಸರ ಮಾಡೋದು ಬೇಡ, ಮ್ಯಾಗಿನ ಅವ್ರಿಗೆ ನಾವು ಎಲ್ಲ ಹೋಗಿ ತಳಿ ನಾನೆಂದೂ ಕೇಳಿಲ್ಲ. ಕೊಟ್ಟರೆ ಮಾಡ್ಬೋದು, ಕೊಡಲಿಲ್ಲ ಅಂದ್ರೂ ಸಂತೋಷ ಐತಿ. ಅದಕ್ಕೆ ನಾನು ಕೇಳಿಲ್ಲ ಬ್ರದರ್ ಯಾರನ್ನೂ ಹೋಗಿ ನನಗೆ ಮಂತ್ರಿ ಕೊಡ್ರಿ ಇದು ಕೊಡ್ರಿ ಅಂತೇಳಿ. ಹಲವಾರು ವರ್ಷಗಳಿಂದ ಕಾಗವಾಡ ಜನರ ಒಂದು ಅಪೇಕ್ಷೆ ಕೂಡ ಇದೆ ಸರ್. ಯಾಕಂದರೆ ಈ ನಮ್ಮ ಈಗ ಮಂತ್ರಿ ಆಗೋಕ್ಕಿಂತ ಹೆಚ್ಚು ಕೆಲಸ ನಾನು ಮಾಡ್ತಿದ್ದೀನಲ್ಲ. ಮಂತ್ರಿ ಆದ್ರನ್ನ ಕೆಲಸ ಆಗ್ತದೆ, ಹಂಗೇನಿಲ್ಲ. ಮಂತ್ರಿ ಆಗದೇನು ನಾವು ಮಾಡ್ಬೋದು, MLA ಆಗದೂ ಒಂದು ಒಳ್ಳೆಯ ಕೆಲಸ ಮಾಡ್ಬೋದು. ಎಲ್ಲೋ ಉತ್ತರ ಕರ್ನಾಟಕ ಪ್ರಾಮುಖ್ಯತೆ ಕಡಿಮೆ ಆಗ್ತಿದೆ ಅಂತ ಅನಿಸ್ತೈತೇನ್ರಿ? ಉತ್ತರ ಕರ್ನಾಟಕ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕಕ್ಕೆ ನಮಗೆ ಹೆಚ್ಚಿಗೆ ಅನುದಾನ, ಎಲ್ಲಿ ಕಲ್ಯಾಣ ಕರ್ನಾಟಕ ನೀವು 5,000 ಕೋಟಿ ಕೊಡ್ತಾ ಇದ್ದೀರಲ್ಲ, ಅದೇ ಥರ ನಮಗೂ 5,000 ಕೋಟಿ ಕೊಡಿ ಕಿತ್ತೂರು ಕರ್ನಾಟಕಕ್ಕೆ ಅಂತೇಳಿ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಅದಕ್ಕಾಗಿ ಅವರು ಎಲ್ಲ ನಾವು ಈ ಭಾಗದ ಶಾಸಕರು ಕೂಡಿ ಮತ್ತೊಮ್ಮೆ ಒತ್ತಾಯ ಮಾಡಿದರೆ ನಮಗೂ 5 ಕೋಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿಸಿ. ಯಾಕೆಂದ್ರೆ ಹೇಗೆ ಕಲ್ಯಾಣ ಕರ್ನಾಟಕ 5,000 ಕೋಟಿ ಕೊಡ್ತಾರೋ ಅದೇ ಥರ ನಮ್ಮ ಕಿತ್ತೂರು ಕರ್ನಾಟಕ ದುಡ್ಡು 5,000 ಕೊಟ್ರಂದ್ರೆ ನಾವು ಸಹಿತ ಸಾಕಷ್ಟು ಅಭಿವೃದ್ಧಿಗಳನ್ನ ಇಲ್ಲಿ ಶಿಕ್ಷಣ, ಆರೋಗ್ಯ, ಬಸ್ಗಳ ವ್ಯವಸ್ಥೆ, ಸಂಪರ್ಕ ರಸ್ತೆಗಳು, ಕುಡಿ ನೀರಿನ ವ್ಯವಸ್ಥೆ, ನೀರಾವರಿ ಯೋಜನೆಗಳನ್ನು ಸಾಕಷ್ಟು ಕೆಲಸವನ್ನು ಮಾಡಿ ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟು ಒಳ್ಳೆಯ ಕೆಲಸಗಳಾಗಿ ಅವರಿಗೆ ಸಂಪನ್ಮೂಲಗಳನ್ನು ಕೊಡುವಂಥ ಕೆಲಸ ಸಹಿತ ಮುಂದಿನ ದಿನಮಾನದಲ್ಲಿ ಮಾಡೋದು. ಮತ್ತೊಂದು, ಈಗ ಅಲ್ಲಿ ಚೆನ್ನಮ್ಮ ಸರ್ಕಲ್ದಿಂದ ಅಂದರೆ ಪೊಲೀಸ್ ಸ್ಟೇಷನ್ನಿಂದ ಶ್ರೀಪಲ್ ಹೋಟೆಲ್ ಮನೆಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಸಹಿತ ಇದನ್ನು ಮುಂದಿನ ನಿರ್ಮಾಣಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಸರ್, ನಮ್ಮ ತಂಡದ ವತಿಯಿಂದ ಪ್ರತಿ ವರ್ಷ ಈ ವರ್ಷದಿಂದ ಪ್ರಾರಂಭ ಮಾಡ್ತಿದ್ದೀವಿ ರೀ 1000 ಗಿಡಗಳನ್ನು ನಮ್ಮ ತಾಲೂಕದಲ್ಲಿ ಹಚ್ಚುವಂಥ ವ್ಯವಸ್ಥೆ. ಇದೇ ರೀತಿ ಪ್ರತಿ ವರ್ಷ ಈ 1000 2,000 3,000 ರೀತಿ ನಾವು ಹಚ್ಚೋದಷ್ಟೇ ಅಲ್ಲದೆ ಅದನ್ನು ಬೆಳೆಸೋ ಮಟ್ಟ ಅದರ ಒಂದು ಕೇರ್ ತೊಗೋಬೇಕಂತ ಒಂದು ನಮ್ಮ ಯೋಜನೆ ನಡೀತಾ ಇದೆ. ಅದಕ್ಕೆ ಸರ್ ನಿಮ್ಮ ಸಲಹೆನೂ ಬೇಕು, ನಿಮ್ಮ ಪ್ರೋತ್ಸಾಹನೂ ಬೇಕು ಸರ್. ಈಗ ಕಾಗವಾಡ.com ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಒಂದು 30-40 ಯುವಕರು ಕೂಡಿ ಈಗ ಸರ್ಕಾರ ಮತ್ತು ಮಾಡುವಂಥ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ. ನೀವು ಒಳ್ಳೆಯ ಯುವಕರು, ಒಳ್ಳೆಯ ನಿರ್ಣಯಗಳನ್ನು ತೊಗೊಂಡಿದ್ದೀರಿ. ಇವತ್ತು 1000 ಗಿಡಗಳನ್ನು ಇಲ್ಲಿ ನೆಡುವಂಥ ಒಳ್ಳೆಯ ಕೆಲಸ. ಇದಕ್ಕೆ ನಮ್ಮದು ಸಂಪೂರ್ಣವಾದ ಬೆಂಬಲ ಇದೆ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಎಲ್ಲ ಸಹಕಾರ, ಸಹಾಯ ನಮ್ಮ ವತಿಯಿಂದ ನಾನು ಸಂಪೂರ್ಣವಾಗಿ ಕೊಡ್ತೇನೆ. ಮತ್ತು ನಿಮ್ಮ ಏನು ಸಂಸ್ಥೆ ಇದೆ ಸೋಷಲ್ ಆ್ಯಕ್ಟಿವಿಟೀಸ್ ಮುಂದುವರಿಲಿ, ಇಲ್ಲಿ ನಿಮಗೆ ಒಳ್ಳೇದು ಮಾಡಲಿ. ಎಲ್ಲ ಸೋಷಲ್ ಆ್ಯಕ್ಟಿವಿಟೀಸ್ ಅಂದರೆ ಯಾರಿಗೆ ಅನ್ಯಾಯ ಆದೈತಿ,
ಯಾವ ಸಮಾಜಕ್ಕೆ ಅನ್ಯಾಯ ಆಗ್ತೈತಿ, ಯಾವ ಹೆಣ್ಮಗಳಿಗೆ ಅನ್ಯಾಯ ಆಗ್ತೈತಿ, ಆ ನಿಟ್ಟಿನಲ್ಲಿ ಹೋರಾಟ ಮಾಡುವಂಥ ಕಾರ್ಯಗಳನ್ನು ನೀವು ಮುಂದಿನ ದಿನಗಳಲ್ಲಿ ಆಗಬೇಕು. ಯಾರಿಗೆ ಸಮಾಜದಿಂದ ವಂಚಿತರಾದರು, ಯಾರು ಶೋಷಿತರಿಂದ ಒಂದು ಒಳಪಡ್ತಾರೋ ಅವ್ರಿಗೆಲ್ಲ ಮುಂದಿನ ದಿನಮಾನಗಳಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ಸಹಿತ ನೀವು ಮಾಡಬೇಕು ಅನ್ನೋಂಥ ನನ್ನ ವೈಯಕ್ತಿಕವಾದ ಆಸೆ. ಎಸ್ ಸರ್, ಮಾಡ್ತೀವಿ. ನೀವು ಯುವಕರ ಹತ್ತಿರ ಸಾಕಷ್ಟು ಶಕ್ತಿ ಇದೆ. ನಿಮ್ಮ ಯುವಕರು ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಹೇಳಿದರು, ನೀವು ನನಗೆ ರಕ್ತ ಕೊಡಿ, ನಾವು ನಿನಗೆ ಸ್ವಾತಂತ್ರ್ಯ ಕೊಡ್ತೇವೆ ಅಂತೇಳಿ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊತ ಹೋದ್ರೆ ನಮ್ಮ ಸಂಪೂರ್ಣವಾದ ಅದು ಯಾವುದೇ ಥರದ ಸಹಾಯ ಸಹಕಾರಗಳನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು ಸರ್. ಓಕೆ. ಇವತ್ತು ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೊಂದು ಸಮಯವನ್ನು ಕೊಟ್ಟು ಇವತ್ತು ಒಪ್ಕೊಂಡಿದ್ದಕ್ಕೆ ನಮ್ಮ ಸಂಪೂರ್ಣ ಕಾಗವಾಡ.in ತಂಡದ ವತಿಯಿಂದ ಮನಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ಕಾಗವಾಡ.inಗೆ ಸ್ವಾಗತ, ಧನ್ಯವಾದಗಳು.